ವಿರಾಮದ ನಂತರ ನಾಡುನಾಡಿಗೆ ಸ್ವಾಗತ. ನಿನ್ನೆ ಕೋಮು ಗಲಭೆ ನಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಪಟ್ಟಣದಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ. ಪ್ರಕರಣ ಸಂಬಂಧ ಹಿಂದೂ ಸಮಾಜೋತ್ಸವದಲ್ಲಿ ಪ್ರಚೋದನಾತ್ಮಕ ಭಾಷಣ ಮಾಡಿದ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ಉಪ್ಪಿನಂಗಡಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ರಾಜ್ಯದ ಅಂಗನವಾಡಿಗಳಲ್ಲಿ ಕೆಲಸ ನಿರ್ವಹಿಸುವ ಬಿಸಿಯೂಟ ನೌಕರರಿಗೆ ದಿನಕ್ಕೆ ಸಿಗ್ತಿರೋ ಗೌರವಧನ ಎಷ್ಟು ಗೊತ್ತೇ? ಕೇವಲ 38 ರೂಪಾಯಿ. ತಿಂಗಳಿಗೆ 1,100 ರೂಪಾಯಿ ಮಾತ್ರ. ಇವತ್ತಿನ ದುಬಾರಿ ದುನಿಯಾದಲ್ಲಿ ಬಿಸಿಯೂಟ ನೌಕರರು ತಿಂಗಳಿಗೆ ಕೇವಲ 1,000 ರೂಪಾಯಿ ಸಂಬಳ ಪಡೆದು ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರೋ ನೌಕರರು ವೇತನ ಹೆಚ್ಚಿಸಿ ಅಂತ ಆಗ್ರಹಿಸಿ ಸಾವಿರಾರು ನೌಕರರು ಬೀದಿಗಿಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿರೋ ಬಿಸಿಯೂಟ ನೌಕರರಿಗೆ ಅಕ್ಷರ ದಾಸೋಹ ನೌಕರರ ಸಂಘ ಸಾಥ್ ನೀಡಿದೆ. ರಾಜ್ಯದಲ್ಲಿ ಸುಮಾರು 90,000 ಬಿಸಿಯೂಟ ನೌಕರರಿದ್ದು ಕಡಿಮೆ ವೇತನದಿಂದ ಬದುಕು ಸಾಗಿಸೋದೇ ಕಷ್ಟವಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳನ್ನ ತೊಟ್ಟಿಲಲ್ಲೇ ಮಲಗಿಸ್ತಾರೆ. ಅದು ಅಳಲ್ಲ, ಕೆಳಗೆ ಬೀಳಲ್ಲ. ಜೋಕಾಲಿ ಆಟಕ್ಕೆ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ. ಆದರೆ ಮೊರದಲ್ಲಿ ಮಕ್ಕಳನ್ನ ಮಲಗಿಸೋದನ್ನ ನೋಡಿದ್ದೀರಾ? ಇಲ್ಲ ಅನ್ನೋದಾದ್ರೆ ಇಲ್ಲಿ ನೋಡಿ. ಮಕ್ಕಳನ್ನ ಬಿದಿರಿನ ಕಬ್ಬಿಣದ ತೊಟ್ಟಿಲಲ್ಲಿ ಮಲಗಿಸುವುದು ಪದ್ಧತಿ. ಮಗುಗೂ ಚೆನ್ನಾಗಿ ನಿದ್ರೆ ಬರುತ್ತೆ, ಅದು ಕೆಳಗೂ ಬೀಳಲ್ಲ. ಆದರೆ ಕೊಡಗಿನ ಆದಿ ಕರ್ನಾಟಕ ಜನಾಂಗದಲ್ಲಿ ಮಾತ್ರ ಒಂದು ವಿಭಿನ್ನ ಪದ್ಧತಿ ಇದೆ. ಇಲ್ಲಿ ಮಕ್ಕಳನ್ನ ಮೊರದಲ್ಲಿ ಮಲಗಿಸಲಾಗುತ್ತೆ. ಮಗು ಮಲಗಿಸಿದ ಮೇಲೆ ಅದಕ್ಕೊಂದು ಬಟ್ಟೆ ಹೊದಿಸಿ ಲಾಲಿ ಹಾಡ್ತಾರೆ. ಇಲ್ಲಿ ತೊಟ್ಟಿಲು ಬಳಕೆ ನಿಷಿದ್ಧ. ಮಡಿಕೇರಿ ಸಮೀಪದ ಈ ಗಾಳಿಬೀಡು ಗ್ರಾಮದಲ್ಲಿ 40 ಆದಿ ಕರ್ನಾಟಕ ಜನಾಂಗದ ಕುಟುಂಬಗಳಿವೆ. ಮಗುನ ಈ ರೀತಿ ಮೊರದಲ್ಲಿ ಮಲಗಿಸಲು ಒಂದು ಕಾರಣವೂ ಇದೆ. ಹಿಂದೊಮ್ಮೆ ಪೂರ್ವಜರ ಕಾಲದಲ್ಲಿ ಮಗುವೊಂದನ್ನ ರಾಕ್ಷಸಿ ತಿಂದು ಹಾಕಿದ್ದಳಂತೆ. ಹಾಗಾಗಿ ಇಂದಿಗೂ ಮಗುವನ್ನ ಮೊರದಲ್ಲಿ ಮಲಗಿಸುವ ರೂಢಿ ಇದೆ. ನನಗೆ ತಿಳುವಳಿಕೆ ಬಂದ ಮೇಲೆ ನಮ್ಮ ತಾಯಿನ ಕೇಳಿದಾಗ, ತಾಯಿ ಮತ್ತು ನಮ್ಮ ಅಜ್ಜಿ ಇದ್ರು, ತಂದೆ ತಾಯಿ, ಒಂದು ಕರಳನ್ನು ಕುತ್ತಿಗೆ ಹಾಕ್ಕೊಂಡು ಮತ್ತೆ ಉಳಿದ 4 ಹಗ್ಗ ಥರ ತೊಟ್ಟಿಲ ಕರಳನ್ನು ಕಟ್ಟಿ ಅದೇ ಕರಳಿನಿಂದನೇ ತೊಟ್ಟಿಲನ್ನ ತೂಗ್ತಾ ಇತ್ತಂತೆ. ಅದರಿಂದ ಲಾಸ್ಟಿಗೆ ಅದು ಒಂದು ಅರ್ಧ ಗಂಟೆ ಒಂದು ಕ್ಷಣದಲ್ಲಿ ಕಣ್ಣು ಮಾಯ ಆಗ್ಬಿಡ್ತಂತೆ. ಎಷ್ಟೇ ಮುಂದುವರಿದ ಯುವತಿಯರು ಈ ಊರಿಗೆ ಮದುವೆಯಾಗಿ ಬಂದರೂ ಮಕ್ಕಳನ್ನ ಹೀಗೆ ಮೊರದಲ್ಲೇ ಮಲಗಿಸಬೇಕು. ಅದೇನೋ ಮೊದಲ ಕಾಲದಲ್ಲೇನೋ ಮಗು ತೊಟ್ಲಿಗೆ ಹಾಕಿದ್ದಕ್ಕೆ ಏನೋ ಇದು ಮಾಡಿದೆ, ಅವ್ರದ್ದು ಇದರಲ್ಲಿ ತೊಂದರೆ ಅಂತೆ. ಇವಾಗ ತೊಟ್ಲಿಗೆ ಹಾಕಲ್ಲ ನಾವು. ಇದಕ್ಕೆ ಹಾಕಿ ಮರಕ್ಕೆ ಮಾಡಿದ ತೊಟ್ಲಿಗೆ ಹಾಕಲ್ಲ ನಾವು. ಅದೇ ಮಾಮೂಲು ನಾವು ಯಾವುದು ಇದಕ್ಕೆ ತೊಟ್ಲಿಗೆ ಹಾಕಿ ಮಾಡ್ತಾಯಿದ್ರಲ್ಲ, ಆ ಥರ ಮಾಡಲ್ಲ. ಮೊರಕ್ಕೆ ಹಾಕಿ ಮೊರದಲ್ಲಿ ಒಂದು ಬಟ್ಟೆ ಹಸಿ ಅದಕ್ಕೆ ಹೂವೆಲ್ಲ ಮುಡಿದು ಅದ್ರ ಮೇಲೇ ಮಗುನ ಮಲಗಿಸಿ ನಾವು ಅದಕ್ಕೆ ಹೆಸರಿಡ್ತಾಯಿದ್ವಿ. ಏನೇ ಆಗಲಿ, ಎಳೆ ಮಕ್ಕಳನ್ನ ಕೊರೆಯುವ ಚಳಿಯಲ್ಲಿ ಹೀಗೆ ಮಲಗಿಸುವುದು ಎಷ್ಟು ಸರಿ, ನೀವೇ ಹೇಳಿ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು.